ನಾನು ನಾಗರಾಜ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರುವಂಥದ್ದು. ನಮ್ಮ ಯೂಟ್ಯೂಬ್ ವಾಹಿನಿಗೆ ಒಬ್ಬ ವಿಶೇಷವಾದ ಅತಿಥಿಯನ್ನ ನಿಮಗೆ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಇಲ್ಲಿ ಮೂರೂರು ಭಾಗದಲ್ಲಿ ನಾವು ಬಂದಿದ್ದೀವಿ. ಮೂರೂರು ಭಾಗದಲ್ಲಿ ಅವರು ಜನಪ್ರಿಯತೆಯನ್ನು ಪಡೆದಂತಹ ಒಂದು ಆಯುರ್ವೇದಿಕ್ ಔಷಧಿಯನ್ನ ಮದ್ದನ್ನು ಕೊಡುವಂತ ಆಯುರ್ವೇದಿಕ್ ಪಂಡಿತರನ್ನ ನಾವು ಭೇಟಿಯಾಗಿ ಬಂದಿದ್ದೀವಿ ಮೂರೂರು ಭಾಗದಲ್ಲಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಯೂಟ್ಯೂಬ್ ವಾಹಿನಿಗೆ ನಮಸ್ಕಾರ. ನಾರಾಯಣ್, ನಿಮ್ಮ ಪೂರ್ಣ ಹೆಸರು ಹೇಳ್ತೀರಾ? ಹೆಸರು ನಾರಾಯಣ್ ಪರಮೇಶ್ವರ್ ಮುಡಿವಾಳ, ಮೂರೂರು. ಮೂರೂರು. ಈಗಾಗಲೇ ನೀವು ನಮಗೆ ಯೂಟ್ಯೂಬ್ ವಾಹಿನಿಗೆ ಏನು ನಿಮ್ಗೆ ಯಾವ ರೀತಿ ಸಂದೇಶ ಕೊಡಬೇಕು ಕೇಳಿದ್ರೆ, ಈಗಾಗಲೇ ನೀವು ಯಾವ್ಯಾವುದೋ ಒಂದು ಕಾಯಿಲೆಗೆ ಔಷಧವನ್ನ ಕೊಡ್ತೀರಿ, ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಿ? ನಾವು ತಂದೆ ಕಾಲದಿಂದ ಕೊಡ್ತಿದ್ದು, ಅಂದ್ರೆ ಅಪ್ಪಾಜಿನ ಕಾಲದಿಂದ ಕೊಡ್ತಿದ್ದದ್ದು. ಆ ನಂತರ ತಂದೆ ತೀರೋದ ನಂತರ ನಾವು ಕೊಟ್ಟು ಹಣಿಕೆ ಸಾಧಾರಣ 30-35-40 ವರ್ಷಕ್ಕೆ ಬಂತನ ಆ ತರ ಕೊಡ್ತಾ ಇದ್ದೇವೆ. ಯಾಕಂದ್ರೆ ರಕ್ತಗತವಾಗಿ ಬಂದಿರುವಂತದ್ದು, ಇದು ಆಯುರ್ವೇದಿಕ ಔಷಧವನ್ನ ಕೊಡುವಂತದ್ದು. ಮತ್ತೆ ಯಾವ ಕಾಯಿಲೆಗೆ ಕೊಡ್ತಾ ಇದ್ದೀರಿ? ನಾವು ಈಗ ಹೊಟ್ಟೆಗೆ ಏನಾದ್ರು ಯಾರು ಔಷಧಿ ಇದು ನೀಡಿದ್ರೆ, ಏನಾದ್ರು ವಿಷ ಇದು ಸೇರಿದ್ರೆ ಆ ತರ ಔಷಧಿ ಹೊಟ್ಟೆಯಲ್ಲಿ ಮಲ ಮೂತ್ರದಲ್ಲಿ ಕರು ಹೋಗುವಂಗೆ ಕೊಡ್ತಾ ಇದ್ದಾರೆ. ಆಯ್ತು. ಈಗಾಗಲೇ ನೀವು ಯಾವ ರೀತಿ ಈಗಾಗಲೇ ನೀವು ಔಷಧವನ್ನ ಕೊಡ್ತೀರಲ್ವಾ, ಯಾವ ರೀತಿ ಹಣದ ಪಾವತಿಯನ್ನ ಮಾಡುವಂತ? ನಾವು ಅಂದ್ರೆ ಅವರಿಗೆ ಇಂತಿಷ್ಟು ಕಂಡೀಷನ್ ಎಲ್ಲ ಇಲ್ಲ, ಅವರು ಖುಷಿಯಿಂದ ಏನು ಕೊಟ್ಟರೆ ನಾವು ಇದು ಮಾಡ್ತೀವಿ. ಮತ್ತೆ ಯಾವ್ಯಾವ ಕಾಯಿಲೆಗೆ ಔಷಧವನ್ನ ಕೊಡ್ತಾ ಇದ್ದೀವಿ? ನಾವು 15 ಹುಡುಗರು ಆಳಿಲ್ಲಪ್ಪ, 4-5 ವರ್ಷ ಮಕ್ಕಳು ಆಗ್ಲಿಲ್ಲ ಮದುವೆಯಾಗಿ, ಆ ತರ ಇದಕ್ಕೆ ಚವಿ ಔಷಧಿ ಕೊಡ್ತಾ ಇದ್ರು. ಮತ್ತೆ ಮೈಕೈ ನೋವು, ಜಗ್ತ, ಹೊಡ್ತ, ಬೆನ್ನು ಇಂಥದಕ್ಕೆಲ್ಲವ ನೀಡ್ತಾ ಇದ್ರು. ಮತ್ತೇನಂತ ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ಈಗಾಗಲೇ ನಿಮ್ಗೆ ಜನಪ್ರಿಯತೆ ಹೆಚ್ಚಿದ್ರೆ, ಈಗ ನಮ್ಮ ಒಂದು ಯೂಟ್ಯೂಬ್ ವಾಹಿನಿಗೆ ಒಂದು ಸಂದೇಶವನ್ನ ನೋಡಿ ಕೆಲವೊಂದು ಜನಪ್ರಿಯತೆ ಹೆಚ್ಚಿದ್ರೆ ನೀವು ಹೆಚ್ಚುವರಿಯಾಗಿ ಕೊಡೋದಕ್ಕೆ ಇದು ಮಾಡ್ತೀರಾ, ಉತ್ಸುಕರಿದ್ದೀರಾ? ಉತ್ಸುಕರಿದ್ದೀರಿ. ಮತ್ತೇನಂತ ಕೇಳಿದ್ರೆ, ಈಗಾಗಲೇ ಯಾವ ರೀತಿ ಅಂದ್ರೆ, ಈಗಾಗಲೇ ನಿಮ್ದು ಹೊಟ್ಟೆಗೆ ಔಷಧ ಬಿದ್ದಿರ್ತದೆ, ಮತ್ತೆ ಏನು ಕಲ್ಲುಗಳು ಕಲ್ಲು ಬೆಳೆದಿರ್ತದೆ, ಕತ್ತರಿಸಿ ಹೋಗ್ತದೆ ಅಂದದ್ದು. ಮತ್ತೇನಾದ್ರು ಯಾವ್ಯಾವ ಕಡೆಯಿಂದ ಬರ್ತಾರೆ ಜನ? ಗೋವಾ ಮತ್ತು ಗೇಸಪ್ಪ ಹಳಿಯಾಳ ಸೈಡ್ ಎಲ್ಲ ಬರ್ತಾರೆ. ಧಾರವಾಡದವ್ರಿಗೆ ಜನರು ಬರ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಒಳ್ಳೆ ರೀತಿಯಾದ ಸಂದೇಶನ ಕೊಟ್ಟಿದ್ದಾರೆ? ಯಾಕಂದ್ರೆ ನಿಮ್ ಇದರಿಂದ ಎಲ್ಲ ಗುಣಮುಖರಾಗಿದ್ದೀವಿ ನಾವು ಅನ್ನುವಂಥದ್ದನ್ನ ಎಲ್ಲ ಹೇಳಿದ್ದಾರೆ. ಈಗಾಗಲೇ ಆಯ್ತು. ಈಗ ನಿಮ್ಗೆ ಈಗಾಗಲೇ ನಿಮ್ ಸರ್ಕಾರದ ವತಿಯಿಂದ ಏನಾದ್ರು ನಿಮ್ಗೆ ಸಹಾಯಗಳೇನಾದ್ರು ಸಿಕ್ಕಿದೆಯಾ? ಸರ್ಕಾರದ ವತಿಯಿಂದ ಏನು ಸಹಾಯ ಸಿಕ್ಲಿಲ್ಲ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದು ಸಿಗ್ಲಿಲ್ಲ. ಯಾವಾಗ ಪುರಸ್ಕಾರ ಜನರಿಗೆ ಗುರುತಿಸುವಂತ ಕಾರ್ಯ, ನಿಮ್ಮನ್ನು ಗುರುತಿಸುವಂತ ಕಾರ್ಯ ಯಾವುದೇ ರೀತಿ ನಡೆಯಲಿಲ್ಲ ಇನ್ನುವರೆಗೆ. ನಡೆಯಲಿಲ್ಲ. ಮತ್ತೇನಂತ ಆಯ್ತು. ಈಗಾಗಲೇ ಹೊಟ್ಟೆಗೆ ಔಷಧ ಬಿದ್ದಿರುವಂತದ್ದಾಗಿರ್ಬೋದು, ಮುಂದಿನ ಕ್ಯಾನ್ಸರ್ ಯಾವುದೇ ರೀತಿಯಾದಂತ ಔಷಧಗಳೇನಾದ್ರು ಇದ್ದಾವೆ? ಕ್ಯಾನ್ಸರ್ಗೆ ಅಂದ್ರೆ ತಾಗದು ಗುಣಮುಖ ಆಗುದಿಲ್ಲ. ಅದು ಕೊಡ್ತೀವಿ ನಾವು, ಆದ್ರೆ ಗುಣಮುಖ ಆಗುದಿಲ್ಲ. ಮತ್ತೀಗ ಮಕ್ಕಳಾಗಿದ್ದವ್ರಿಗೆ ಯಾವುದೇ ರೀತಿಯಾದ ಉಂಟಾ? ಹೌದು, ಅದು ನಮ್ಮ ಚವಿ ಔಷಧಿ ಹೇಳಿ ನಾವು ಕೊಡ್ತೇವೆ. ನಾವು ಇಲ್ಲಿ ಸಂತಾನ ಕಾಪಾಡ ಹೇಳ್ಕೊಂಡು ಮತ್ತೇನಾದ್ರೂ ಅದು ಗಿಡಮೂಲಿಕೆ ಅಂದ್ರೆ ಯಾವ ರೀತಿ ಬೇರ್ನಲ್ಲಿ ಇರ್ತದೆ, ಔಷಧ ರೂಪದಲ್ಲಿ? ಬೇರು ಮತ್ತೆ ಬಸ್ ಕುಡಿಯುವಂತ ಚೆಲ್ಲಿ ಇಂಥದೆಲ್ಲ ಗಂಟೆಗೆ ಎಲ್ಲ ಹುಡಿಕೊಂಡು ಬಂದು ಮಾಡಿ ಸಿಂಪಡಿಸ್ತೇವೆ. ಅದೇ, ಧನ್ಯವಾದಗಳು. ಈಗಾಗಲೇ ನಮ್ಮ ಅಭಿನಂದನೆಗಳು. ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಈಗ ದೇವರಿಗೆ ಈ ವಿಷಯ ಒಂದು ಆಯುರ್ವೇದಿಕ್ ಅನ್ನೋದು ದೇವರಿಗೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಹಣ್ಣು ಕಾಯಿಗಳು ದೇವರಿಗೆ ಸೇವೆ ಯಾವ ರೀತಿ ತಗೊಂಡು ಬರ್ಬೇಕಾಗ್ತದೆ? ಹಣ್ಣು ಕಾಯಿ ತಗೊಂಡು ಬರ್ಬೇಕಾಗ್ತದೆ. ನಾವಂದ್ರೆ ದೇವರಿಗೆ ಮುನ್ನಿಚ್ಚಿ ಹೇಳ್ಕೊಂಡು ಅವರಿಗೆ ಸಿಂಪಡಿಸ್ಬೇಕಾಗ್ತದೆ. ಹಂಗಾಗಿ ದೇವರಿಗೆ ಕಾಯಿ ತಗೊಂಡು ಬಂದ್ರೆ ಆಯ್ತು. ತಗೊಂಡು ಬಂದು ಅವರಿಗೆ ಪ್ರೀತಿಯಿಂದ ಏನಾದ್ರು ಕಾಣಿಕೆಯನ್ನ ಹಾಕುವಂತ. ಯಾವ ದೇವಸ್ಥಾನಕ್ಕೆ ಹಾಕುವಂತದ್ದು? ಅದು ನಾವು ಮಹಾವಿಷ್ಣು ದೇವಸ್ಥಾನ ಹಾಕುವಂತ. ಮಹಾವಿಷ್ಣು ದೇವಸ್ಥಾನ ಎಲ್ಲ ಬರ್ತದೆ? ಬರ್ತದೆ ಮೇಲೆ. ಮೂರೂರು